ನಮಸ್ಕಾರ ಸ್ನೇಹಿತರೆ, ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋನಲ್ಲಿ ಮುಂದುವರೆದಂಥ ಭಾಗ 2 ಅಂಕದ ಪ್ರಶ್ನೆಗಳನ್ನು ಮುಂದುವರಿಸ್ತಾ ಇದ್ದೀನಿ. ಆಲ್ರೆಡಿ ಇವತ್ತೆಲ್ಲ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ರಿ, ಅವರು ನಿನ್ನಿನ ಒಂದು ವಿಡಿಯೋನ ನೋಡ್ಕೊಂಡು ಬಂದುಬೇಡಿ ಸ್ನೇಹಿತರೆ. ನೋಡ್ಕೊಂಡ್ರೆ ಅಂದರೆ ಇವು ಕಂಟಿನ್ಯೂ ಆಗಿ ನಿಮ್ಗೆ ಅರ್ಥ ಆಗುತ್ತೆ. 2 ಅಂಕದ ಪ್ರಶ್ನೆಗಳು. ನಿನ್ನಿನ ಒಂದು ವಿಡಿಯೋನಲ್ಲಿ 20 ಪ್ರಶ್ನೆಗಳನ್ನು ಅಂದರೆ 20 ಪ್ರಶ್ನೆಗಳನ್ನು ನಾನು ಏನು ಮಾಡಿದ್ದೆ, ಕವರ್ ಮಾಡ್ಕೊಂಡಿದ್ದೆ. ಹೌದಾ? ಇವಾಗ ಮುಂದುವರೆದಂಥ ಭಾಗ. ಈ ಒಂದು ವಿಡಿಯೋನಲ್ಲಿ ಸಾಧ್ಯ ಆಯಿತು ಅಂದರೆ ಒಂದು 20 ಪ್ರಶ್ನೆಗಳನ್ನು ಚರ್ಚೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡ್ತೀನಿ ಸ್ನೇಹಿತರೆ, ಎಷ್ಟು ಟೈಮ್ ಒಳಗಡೆ ಆದಷ್ಟು ಕಡಿಮೆ ಸಮಯದಲ್ಲಿ ಹೆಚ್ಚಿನ ಒಂದು ಕಂಟೆಂಟನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಟೋಟಲ್ ನಮಗೆ ಒಂದು 54 ಪ್ರಶ್ನೆಗಳನ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ಮೊದಲೇ ಹೇಳಿದ್ದೀನಿ ನಾನು ನಿಮಗೆ. 88 ಪ್ರಶ್ನೆಗಳು ಏನಿತ್ತು ಇಡೀ ಒಂದು ಸಿಲೆಬಸ್ ಒಳಗೆ 2 ಅಂಕದ ಪ್ರಶ್ನೆಗಳಲ್ಲಿ, ಅದರಲ್ಲಿ ನಾನು 52ರಿಂದ 54 ಪ್ರಶ್ನೆಗಳನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಎಲ್ಲನೂ ಕೂಡ ಒಂದೊಂದು ಹಂತ ಹಂತವಾಗಿ ನಿಮಗೆ ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನಿಮ್ಮ ಡಿಮ್ಯಾಂಡ್ ಪ್ರಕಾರ. ಅದಕ್ಕೆ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಿದೆ, ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಇಯರ್ ಏನು ಓದ್ತಾ ಇದ್ದಾರಾ ಆ ಮಕ್ಕಳಿಗೆ ಈ ವಿಡಿಯೋಗಳನ್ನು ತಲುಪುವಂಗೆ ಮಾಡಿ. ಹೌದಾ? ಅದು ನಮ್ಮ ಆತ್ಮೀಯ ಶಿಕ್ಷಕ ವೃಂದದವರು ಇರ್ಬೋದು, ಲೆಕ್ಚರ್ಸ್ ಗ್ರೂಪ್ ಇರ್ಬೋದು, ಇವನ್ ಸ್ಟೂಡೆಂಟ್ಸ್. ಅದು ಆ್ಯಸ್ ಎ ಫಸ್ಟ್ ಇಯರ್ ನೀವು ನೋಡ್ತಾ ಇದ್ದರೆ ದಯವಿಟ್ಟು ನಿಮ್ಮ ಸೀನಿಯರ್ಸ್ ಇದ್ದರೆ ಅವ್ರ ನಂಬರ್ ಇದ್ದರೆ ಅವ್ರಿಗೆ ಕಳಿಸಿ, ಅವ್ರಿಗೆ ಶೇರ್ ಮಾಡಿ, ಸರಿನಾ? ಯಾಕಂದರೆ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ಗಳನ್ನು ಕೊಡ್ತಾ ಬರ್ತಾ ಇದ್ದೀನಿ. ಯಾಕಂದರೆ ಎನ್ಯುವಲ್ ಎಕ್ಸಾಮ್ಸು ನಮಗೆ ಹತ್ತಿರ ಬರ್ತಾ ಇದೆ, ತುಂಬ ದಿನಗಳಿಲ್ಲ. ಹಾಗಾಗಿ ಅದಕ್ಕೋಸ್ಕರ ಆದಷ್ಟು ಕಡಿಮೆ ಸಮಯದಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಒಂದೇನು ಮಾಡೋಣ, ಅರ್ಥ ಮಾಡ್ಕೊಳ್ಳೋಣ. ಎಕ್ಸಾಮನ್ನು ಚೆನ್ನಾಗಿ ಬರೋಣ ಸ್ನೇಹಿತರೆ, ಸರಿನಾ? ಓಕೆ. ಲೇಟ್ ಮಾಡೋದು ಬೇಡ. ನನ್ನ ಕಂಟೆಂಟಿಗೆ ಮೂವ್ ಆಗ್ತೀನಿ ಸ್ನೇಹಿತರೆ. ಆಲ್ರೆಡಿ ನಿನ್ನಿನ ಪ್ರಶ್ನೆ ಸಂಖ್ಯೆ 20 ಇತ್ತು. ಇವತ್ತೇನಾಗ್ತಾ ಇದೆ, 21ನೇ ಪ್ರಶ್ನೆ ಸ್ಟಾರ್ಟ್ ಆಗ್ತಾ ಇದೆ ಸ್ನೇಹಿತರೆ. ಇದು ತುಂಬ ಸರ್ತಿ ಈಸಿಯಾಗಿ ಇದೆ. ಹಾಗೆ ನಮಗೇನಾಗಿದೆ ಅಂದರೆ ನಮ್ಮ ಒಂದು ಎನ್ಯುವಲ್ ಎಕ್ಸಾಮಿಗೆ ಭಾಳ ಸಲ ಬಂದಿರುವಂಥ ಪ್ರಶ್ನೆ ಇದು ನೆನಪಿರಲಿ ನಿಮಗೆ. ಹೌದಾ? ನೋಡಿ, ಪ್ರಶ್ನೆ ಸಂಖ್ಯೆ 21 ಅಂದರೆ ನಿನ್ನೆ ವಿಡಿಯೋ 20 ಇದೆ, ಇವಾಗ 21 ಆಗುತ್ತೆ. ಹಾಗಾಗಿ ಅದನ್ನು ಕಂಟಿನ್ಯೂ ಮಾಡಿದ್ದೀನಿ. ಸರಿ, ನೋಡಿ ಸ್ನೇಹಿತರೆ, ಉತ್ಪಾದನಾಂಗಗಳು ಮತ್ತು ಅದರ ಪ್ರತಿಫಲಗಳು ಅಂತ. ಹೌದಾ? ಡೀಟೇಲ್ಸ್ ಆಗಿ ನಾನು ಹೋಗೋದಿಲ್ಲ. ಆ್ಯಕ್ಚುಲಿ ಇವೆಲ್ಲನೂ ಕೂಡ ಡೀಟೇಲ್ಸ್ ಆಗಿ ಕೊಡಬೇಕು ಮಕ್ಕಳಿಗೆ. ಇರಲಿ, ಪರವಾಗಿಲ್ಲ. ಭೂಮಿಗೆ ಗೇಣಿ ಕೊಡ್ತಾ ಇದ್ದೀವಿ, ಶ್ರಮಕ್ಕೆ ಕೂಲಿ ಕೊಡ್ತಾ ಇದ್ದೀವಿ, ಬಂಡವಾಳಕ್ಕೆ ಬಡ್ಡಿ ಇದೆ. ನೆಕ್ಸ್ಟ್ ಸಂಘಟನೆ ಮೂಲ ಉದ್ದೇಶ ಲಾಭ. ಹೌದಾ? ಹಾಗಾಗಿ ಲಾಭ ಅಂತ. ನೀವು ಈ ಥರ ಟೇಬಲ್ ಹಾಕಿ ಆದರೂ ಬರಿಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಒಂದು ಕಡೆ ಲ್ಯಾಂಡ್ ಲೇಬರ್ ಕ್ಯಾಪಿಟಲ್ ಆರ್ಗನೈಸೇಷನು ಮತ್ತು ಇನ್ನೊಂದು ಕಡೆ ರೆಂಟ್, ವೇಜಸ್, ಇಂಟ್ರೆಸ್ಟ್ ಆ್ಯಂಡ್ ಪ್ರಾಫಿಟ್ ಅಂತ ಬರಿಬೋದು. ಸರಿನಾ? ಓಕೆ, ಇಲ್ಲಿದೆ ನೋಡಿ ಪ್ರಾಫಿಟ್. ಸರಿನಾ ಸ್ನೇಹಿತರೆ? ಅದಾದ ನಂತರ ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಪ್ರಶ್ನೆ ಸಂಖ್ಯೆ 22. ಸರಿನಾ? ಮಧ್ಯಂತರ ಸರಕುಗಳ ಅರ್ಥ ಮತ್ತು ಒಂದು ಉದಾಹರಣೆ ಕೊಡಿ ಅಂತ. ಹೌದಾ? ಏನಿದೆ ನೋಡಿ. ಇವಾಗ ಮಧ್ಯಂತರ ಸರಕುಗಳು ಅಂತಂದರೆ ನೆನಪಿದ್ದೆ ಸ್ನೇಹಿತರೆ, ಒಂದು ವಸ್ತು ಇದೆ, ಅದು ಫೈನಲ್ ಆಗಿಲ್ಲ ಅಂತ ಅರ್ಥ. ಅದು ಕನ್ಸ್ಯೂಮರ್ ಕೈಗೆ ಬರ್ತಾ ಇಲ್ಲ ಅಂತ ಅರ್ಥ. ಅದರ ಮಧ್ಯದಲ್ಲಿ ಇದೆ ಅಂತ ಅರ್ಥ. ಹೌದಾ? ಅದಕ್ಕೆ ನಾವು ಇಂಟರ್ಮೀಡಿಯೇಟ್ ಗೂಡ್ಸ್ ಅಂತ ಕರಿಬೋದು, ಸೆಮಿ ಫೈನಲೈಸ್ಡ್ ಗೂಡ್ಸ್ ಅಂತ ಕರಿಬೋದು, ಬೇರೆ ಬೇರೆ ಹೆಸರುಗಳಿಂದ ನಾವು ಅದನ್ನು ಕರಿತಾ ಇದ್ದೀವಿ. ಹೌದಾ? ಹಾಗಾಗಿ ಅದನ್ನು ಅರ್ಥವ್ಯವಸ್ಥೆ ಒಳಗೆ ಅದಕ್ಕೆ ಅದರದೇ ಆದಂಥ ಒಂದು ಇಂಪಾರ್ಟೆನ್ಸ್ ಇದೆ. ಯಾಕಂದರೆ ಫೈನಲ್ ಔಟ್ಪುಟ್ ಆಗಬೇಕು, ಫೈನಲ್ ಪ್ರಾಡಕ್ಟ್ ಆಗಬೇಕು ಅಂದರೆ ಅದಕ್ಕೇನಾಗ್ತದ, ಮಧ್ಯಂತರ ಸರಕು ಅದಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಕೊಡ್ತದ. ಅದು ಮೂಲವಾಗಿ ಆದಾನವಾಗಿ ಕೆಲಸ ಮಾಡುತ್ತೆ. ಆದಾನ ಅಂದರೆ ರಿಕ್ವೈರ್ಮೆಂಟ್ ಅಂತ ಹೇಳ್ತೀವಿ ಎಕನಾಮಿಕ್ಸ್ ಒಳಗೆ. ಹೌದಾ? ಅದನ್ನು ಆದಾನವಾಗಿ ಕೆಲಸನ ಮಾಡುತ್ತೆ. ಆ ಮಾಡಿದಗೋಸ್ಕರ ಅದು ಒಂದೇನಂತದ ಹೊಸದಾದಂಥ ಒಂದು ರೂಪಕ್ಕೆ ಅದು ಒಂದು ನಮಗೆ ಒಂದು ಅರ್ಥವ್ಯವಸ್ಥೆಯಲ್ಲಿ ಈ ಒಂದು ಸರಕು ಕೆಲಸ ಮಾಡುತ್ತೆ ಸ್ನೇಹಿತರೆ. ನೋಡೋಣ ಇಲ್ಲಿ ಏನಿದೆ ಅಂತ. ಒಂದು ಆರ್ಥಿಕತೆಯಲ್ಲಿ ಉತ್ಪಾದನೆಯಾದ ನೋಡಿ, ಉತ್ಪಾದನೆಯಾದ ಹಲವು ಉತ್ಪನ್ನಗಳಲ್ಲಿ ಅನುಭೋಗ. ಹೌದಾ? ಅನುಭೋಗ ಅಂತಿಮ ಅನುಭೋಗದಲ್ಲಿ ಅಂತ್ಯಗೊಳ್ಳದೆ ನೋಡಿ. ಬಂಡವಾಳ ಸರಕುಗಳು ಅಲ್ಲದ ಇತರ ವಸ್ತುವಿನ ತಯಾರಿಕೆಗಾಗಿ ಆದಾನಗಳಾಗಿ ನೋಡಿ, ನಾ ಹೇಳ್ದಲ್ಲ ಅದೇ ವರ್ಡ್ ಬಂದಿದೆ. ಆದಾನಗಳಾಗಿ ಬಳಸಲ್ಪಡುವ ಸರಕುಗಳನ್ನು ಮಧ್ಯಂತರ ಸರಕುಗಳು ಎನ್ನುತ್ತೇವೆ. ಹೌದಾ? ಮಧ್ಯಂತರ ಸರಕುಗಳು ಅಂತಂದರೆ ಇವಾಗ ಒಂದು ಉದಾಹರಣೆ ಇದೆ ಸ್ನೇಹಿತರೆ, ಸರಿನಾ? ಇವಾಗ ಒಂದು ಪೆನ್ ಅಂತ ಎಕ್ಸಾಂಪಲ್ ತೊಗೊಳ್ಳೋಣ. ಇದು ಫೈನಲ್ ಗೂಡ್ಸ್ ಅಂತೀರಾ, ಏನು ಇಂಟರ್ಮೀಡಿಯೇಟ್ ಗೂಡ್ಸ್ ಅಂತೀರಾ? ಹೌದಾ? ಹೇಳಿ ನೋಡೋಣ. ಫೈನಲ್ ಗೂಡ್ಸ್ ಇದು, ಸರಿ. ಹೌದಾ? ಇವಾಗ ನಾವೇನು ಮಾಡೋಣ ಅಂದರೆ ಫೈನಲ್ ಗೂಡ್ಸ್ ಅಂತ ಹೇಳಿದ್ದಕ್ಕೋಸ್ಕರ ನಾನೇನು ಮಾಡ್ತೀನಿ, ಒಳಗಡೆ ರಿಫಿಲನ್ನು ತೆಗೆದುಬಿಡ್ತೀನಿ ಸ್ನೇಹಿತರೆ.
ಈ ರಿಫಿಲ್ ಏನಿದೆಯಲ್ಲ, ಸೊ ಇದನ್ನು ತೆಗೆದುಬಿಡ್ತು ಜಸ್ಟ್ ಏನು ಮಾಡ್ತೀನಿ, ಪೆನ್ನನ್ನು ತೋರಿಸ್ತಾ ಇದ್ದೀನಿ. ಹಾಗಾದರೆ ಇದು ಫೈನಲ್ ಗೂಡ್ಸಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಹೌದಾ ಅಂದರೆ ತಪ್ಪಾಗುತ್ತೆ. ಯಾಕಂದರೆ ಇದ್ರ ಒಳಗಳ ಫೈನಲ್ ಗೂಡ್ಸ್ ಅಂತಂದರೆ ಸೊ ಇಲ್ಲಿ ಪೆನ್ನು ಇರಬೇಕು ಮತ್ತು ರಿಫಿಲ್ನೂ ಇರಬೇಕು, ಸರಿನಾ? ಸೊ ಎರಡೂ ಇದ್ದಾಗ ಅದಕ್ಕೆ ಒಂದು ಏನಾಗುತ್ತೆ, ಅದು ಫೈನಲ್ ಗೂಡ್ಸ್ ಆಗುತ್ತೆ. ಅವಾಗ ಅದು ಏನಾಗುತ್ತೆ ಅಂತಂದರೆ ಅನುಭೋಗಿ ಕೈಗೆ ಹೋದಾಗ ಅದು ಒಂದು ಪೆನ್ನಾಗಿ ಮಾರ್ಪಾಡಾಗುತ್ತೆ, ಸರಿನಾ? ಹಾಗಾದರೆ ಸೊ ಇದು ಫೈನಲ್ ಗೂಡ್ಸ್ ಆಗುವುದಿಲ್ಲ, ನೆನಪಿರಲಿ ಸ್ನೇಹಿತರೆ. ಹೌದಾ? ಸೊ ಅವಾಗ ಏನಾಗುತ್ತೆ ಇದು ಅಂತಂದರೆ ಸೆಮಿಫೈನಲ್ ಗೂಡ್ಸ್ ಅಂತ ಕರಿತಾ ಇದ್ದೀವಿ. ಹೌದಾ? ಇದು ಮಧ್ಯಂತರ ಹಂತದಲ್ಲಿದೆ. ಸೊ ಬೇರೆ ಪೆನ್ನಿನ ಮೇಲ್ಗಡೆ ಏನು ಭಾಗ ಇದೆ ಅದು ಮಾತ್ರ ಕಾಣಿಸ್ತಾ ಇದೆ, ಅದರ ಒಳಗಡೆ ಇರುವಂಥದ್ದು ನಮಗೆ ಏನು ಇಂಕ್ ಬೇಕು ಅದು ಇಲ್ಲ. ಹಾಗಾಗಿ ಇದನ್ನು ಫೈನಲ್ ಗೂಡ್ಸ್ ಅನ್ನೋಕ್ಕಾಗುವುದಿಲ್ಲ ಈ ಥರ. ಸೊ ಇಂಥವು ಸಾಕಷ್ಟು ನೀವು ಅರ್ಥ ವ್ಯವಸ್ಥೆ ಒಳಗೆ ಕಲ್ತಿರ್ತೀರಿ, ಸರಿನಾ? ಓಕೆ. ಸೊ ಅದನ್ನೇ ನಾವಿವತ್ತು ಸೊ ಇವುಗಳಿಗೆ ಮಧ್ಯಂತರ ಸರಕುಗಳಂತ ಕರಿತಾ ಇದ್ದೀವಿ. ಉದಾಹರಣೆ ನೋಡಿ, ಇಲ್ಲಿ ಏನಿದೆ, ಸೊ ವಾಹನಗಳ ತಯಾರಿಕೆಗಳಲ್ಲಿ ಸೊ ಬಳಸಲಾಗುವ ಉಕ್ಕಿನ ಹಾಳೆಗಳು. ಹೌದಾ? ಇವಾಗ ಒಂದು ಬೈಕ್ ಇದೆ, ಮೋಟ್ರ್ ಇದೆ ಅಂತ ತಿಳ್ಕೊರಿ. ಸೊ ಕಾರ್ ಇದೆ, ಆ ಕಾರಿಗೆ ತಯಾರಾಗುವಂಥ ಒಂದು ಏನು ಬೇಕು, ಸೊ ಸಾಕಷ್ಟು ನಮ್ಗೆ ಏನಾಗುತ್ತೆ, ಈ ತಗಡ ಟೈಪ್ ಏನಂತ ಕರಿತಾ ಇದ್ದೀವಿ, ಲೈಕ್ ಸ್ಟೀಲ್ ಟೈಪ್ ಏನಂತ ಕರಿತಾ ಇದ್ದೀವಿ, ಅದ್ರದ್ದು ಒಂದಿಷ್ಟು ಹಾಳೆಗಳು ಬೇಕಾಗುತ್ತೆ. ಸೊ ಅವುಗಳನ್ನು ತೆಗೆದುಕೊಂಡು ನಮಗೆ ಅದಕ್ಕೆ ಡೋರ್ ಮಾಡೋಕ್ಕೆ ಬೇಕಾಗುತ್ತೆ. ಹೌದಾ? ಬೇರೆ ಬೇರೆ ಪಾರ್ಟ್ಸ್ಗಳನ್ನು ತಯಾರು ಮಾಡೋಕ್ಕೆ ಬೇಕಲ್ಲ, ಹಾಗಾಗಿ ಅವುಗಳನ್ನು ಬಳಸ್ಕೊಳ್ಳುವಂಥ ಒಂದು ಸೊ ಪ್ರೊಸೀಜರ್, ಆ ಒಂದು ವ್ಯವಸ್ಥೆಯ ಸರಕುಗಳು. ಅದಾದ ನಂತರ ಇನ್ನೊಂದು ಎಕ್ಸಾಂಪಲ್ ತೊಗೊಂಡಿವಿ, ಪಾತ್ರೆಗಳನ್ನು ಉತ್ಪಾದಿಸಲು ಬಳಸಲಾಗುವ ತಾಮ್ರ, ಅಲ್ಯೂಮಿನಿಯಂ ಮತ್ತು ಇನ್ನೊಂದೇನು ಕರಿಬೋದು, ಸೊ ಮತ್ತು ಹಿತ್ತಾಳೆ. ಹೌದಾ? ಇವುಗಳಿಂದ ಸೊ ಮೊದಲೆಲ್ಲ ಹಳೆ ಕಾಲದಲ್ಲಿ ನಾವು ನೋಡಿದ್ದೀವಿ, ನಮ್ಮ ಅಜ್ಜಿ ಎಲ್ಲ ಏನು ಮಾಡ್ತಿದ್ರು, ಸೊ ಹಿತ್ತಾಳೆ ಗ್ಲಾಸಲ್ಲಿ ಸೊ ಹಾಲನ್ನು ಹಾಕ್ಕೊಡೋರು, ಸೊ ಅದರಲ್ಲೇ ಕುಡಿಬೇಕು ಅಂತ. ಹೌದಾ? ಸೊ ತಾಮ್ರ ಟೆಂಕಿಯಲ್ಲಿ ಬಾಟಲಲ್ಲಿ ಸೊ ಗ್ಲಾಸಲ್ಲಿ ನೀರು ಕುಡಿಬೇಕು ಅಂತ, ತಾಮ್ರ ಕೊಡದಿಂದ ನೀರು ಕುಡಿಬೇಕು ಅಂತ. ಹೌದಾ? ಸೊ ಅದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಅನ್ನುವಂಥದ್ದು ಅವರ ಭಾವನೆ, ಸರಿನಾ? ಸೊ ಹಾಗಾಗಿ ಸೊ ಇವೆಲ್ಲನೂ ಕೂಡ ಏನಂತಂದರೆ ಸೊ ಇವುಗಳನ್ನು ಬಳಸಬೇಕಂತಂದರೆ ಅದು ಏನಾಗುತ್ತೆ, ಮೊದಲ ರಾ ಮೆಟೀರಿಯಲ್ ಆಗಿರುತ್ತೆ ಅದು. ಹೌದಾ? ಅದನ್ನು ಫೈನಲೈಸ್ಡ್ ಮಾಡಿ ಸೊ ಅದಕ್ಕೊಂದು ಸೊ ಫಿನಿಶ್ಡ್ ಗೂಡ್ಸನ್ನು ಕೊಟ್ಟಿರುವಂಥದ್ದು, ಅದು ಏನಾಗುತ್ತೆ, ಫೈನಲ್ ಗೂಡ್ಸ್ ಆಗುತ್ತೆ, ಸರಿನಾ? ಅದು ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಹೊಸದಾದಂಥ ಇನ್ನೊಂದು ಕಾನ್ಸೆಪ್ಟ್ ಬಂದಿದೆ. ದಾಸ್ತಾನು ಮತ್ತು ಹರಿವಿನ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಅಂತಿದೆ, ಅಥವಾ ಗುರುತಿಸಿ. ಸೊ ಅದಕ್ಕೊಂದೊಂದು ಉದಾಹರಣೆಗಳು ಕೂಡ ಕೊಡ್ರಿ ಅಂತ ಕೇಳಿದ್ದಾನೆ, ಸರಿನಾ? ನೋಡಿ ಇಲ್ಲಿ ಸ್ವಲ್ಪ ಏನು ಮಾಡಿದ್ದೀನಿ ಸ್ನೇಹಿತರೆ, ತುಂಬ ದೊಡ್ಡ ಅನಿಸ್ತಾ ಇತ್ತು, ಅದು ಕೂಡಲ್ಲ ಅಂತೇಳಿ ಪೌಂಡ್ ಸಣ್ಣದು ಮಾಡಿದ್ದೀನಿ. ಅದಕ್ಕೆ ನಿಮ್ಗೆ ಸ್ವಲ್ಪ ಚಿಕ್ಕದು ಅನಿಸ್ಬೋದು. ಸೊ ನೋಡಿ, ಸರಿನಾ? ದಾಸ್ತಾನು ನೋಡಿ ಸ್ನೇಹಿತರೆ, ಒಂದು ಕಡೆ ದಾಸ್ತಾನು, ಹರಿವು ಎರಡೂ ಇದೆ, ಬೇರೆ ಬೇರೆ. ಈಗ ದಾಸ್ತಾನು ಅಂದರೆ ಸಾಮಾನ್ಯವಾಗಿ ಸೊ ಒಂದು ಕಂಟೈನರ್ ಇದೆ ಅಂತ ತಿಳ್ಕೊರಿ, ಒಂದು ಬ್ಯಾಲರ್ ಇದೆ ಅಂತ ತಿಳ್ಕೊರಿ, ಅದರೊಳಗಡೆ ಇರುವಂಥ ನೀರು ಏನಾಗಿದೆ, ಅದು ದಾಸ್ತಾನು. ಹೌದಾ? ಆ ಬ್ಯಾಲರ್ಗೆ ನೀರನ್ನು ಬಂದು ಬೀಳುತ್ತೆ ಅಲ್ಲ, ಹೌದಾ? ಸೊ ಅದು ಟ್ಯಾಪ್ ವಾಟರಿಂದ ಆಗಿರ್ಬೋದು, ನಮ್ಮ ಕಾರ್ಪೊರೇಷನ್ ಟ್ಯಾಪ್ ವಾಟರ್ ಆಗಿರ್ಬೋದು, ಅಥವಾ ನಮ್ಮ ಬೋರ್ವೆಲ್ಸ್ಗಳಿಂದ ಬರ್ಬೋದು. ಸೊ ಅದರಿಂದ ಬಂದಂಥ ಬೀಳುವಂಥ ಹನಿ ನೀರೇನಿದೆ ಅದೇನಾಗುತ್ತೆ, ಹರಿವಾಗುತ್ತೆ. ಅಂದರೆ ಒಂದು ನಿರ್ದಿಷ್ಟ ಕಾಲಘಟ್ಟದ ಬಗ್ಗೆ ವ್ಯವಸ್ಥೆಯನ್ನು, ಅದರ ಬಗ್ಗೆಯನ್ನು ಹೇಳುವಂಥದ್ದು ಅದು ಯಾವುದು, ದಾಸ್ತಾನು, ಸರಿನಾ? ಸೊ ಆ ದಾಸ್ತಾನು ಈಗ ಇನ್ನೊಂದು ಕಂಟೈನರ್ ಇದೆ ಅಂತ ತಿಳ್ಕೊರಿದು ಒಂದು ಎಕ್ಸಾಂಪಲ್ಸ್. ಈ ಕಂಟೈನರ್ ಒಳಗಡೆ ಸೊ ಬಂದಿದ್ದು ಎಲ್ಲನೂ ಸೇರಿದ್ದು ಅದು ಏನಾಗ್ತದೆ, ದಾಸ್ತಾನು, ಸ್ಟಾಕ್ ಅಂತ ಕರಿತಾ ಇದ್ದೀವಿ, ಸರಿನಾ? ಈ ದಾಸ್ತಾನು ಒಳಗೆ ನನಗೆ ಯಾವುದು ಕಲರ್ ಬೇಕು, ಗ್ರೀನ್ ಕಲರ್ ಬೇಕಾದ್ರೆ ಅದನ್ನು ತೊಗೊಳ್ತೀನಲ್ಲ, ತೊಗೊಂಡು ಬರಿತೀನಿ, ಅದು ಮಾಡ್ತೀನಲ್ಲ, ಅದೇನಾಗುತ್ತೆ, ಹರಿವು ಆಗುತ್ತೆ. ಸೊ ಅದಾದ ನಂತರ ಬ್ಲ್ಯಾಕ್ ಬೇಕಾ ಅಥವಾ ರೆಡ್ ಬೇಕಾ, ಹೌದಾ? ಸೊ ನೆಕ್ಸ್ಟ್ ಬ್ಲೂ ಬೇಕಾ, ಇವುಗಳನ್ನೆಲ್ಲನೂ ಒಂದೊಂದಾಗಿ ತೊಗೊಳ್ತೀನಲ್ಲ, ಆ ತೊಗೊಳ್ಳುವಂಥದ್ದೇ ಪ್ರೊಸೀಜರ್ ಏನಾಗಿದೆ, ಅದನ್ನೇ ಹರಿವು ಆಗುತ್ತೆ. ಯಾಕಂದರೆ ಒಂದು ಕಾಲಘಟ್ಟದಿಂದ ಮತ್ತೊಂದು ಕಾಲಘಟ್ಟಕ್ಕೆ ಅದೇನಾಗ್ತಾ ಇದೆ, ಮಾರ್ಪಾಡಾಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ. ಹಾಗಾಗಿ ಸೊ ಅದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ಏನು ತೊಗೊಂಡಿದ್ದೀನಿ ಅಂತ. ಸೊ ದಾಸ್ತಾನು ಒಂದು ನಿರ್ದಿಷ್ಟವಾದಂಥ ಸಮಯ, ಗಣನೆ ಸೊ ಇಲ್ಲದೆ ಒಂದು ಕಾಲಘಟ್ಟದಲ್ಲಿ ಅಸ್ತಿತ್ವದಲ್ಲಿರುವಂಥ ಆರ್ಥಿಕ ಅಂಶಗಳನ್ನು ದಾಸ್ತಾನು ಅಂತ ಕರಿತೀವಿ, ಸರಿಯಾಗಿದೆ. ಅಂದರೆ ಒಂದು ಏನಂತಾರೆ, ಉದಾಹರಣೆ ತೊಗೊಳ್ಬೇಕಾದ್ರೆ ಒಂದು ಕಾರ್ಖಾನೆ ಕಟ್ಟಡಗಳು, ಹೌದಾ, ಯಂತ್ರೋಪಕರಣಗಳು ಮತ್ತು ಒಂದು ನಿರ್ದಿಷ್ಟ ಕಾಲಘಟ್ಟದಲ್ಲಿ ಇರುವಂಥ ಬಕೆಟ್ನಲ್ಲಿರುವಂಥ ನೀರಿನ ಪ್ರಮಾಣ, ಹೌದಾ, ಸರಿಯಾಗಿದೆ. ನೆಕ್ಸ್ಟ್ ಹರಿವು ಅಂದರೆ ಏನೆಂದರೆ ಸೊ ಒಂದು ನಿರ್ದಿಷ್ಟವಾದಂಥ ಕಾಲಘಟ್ಟ ಇರುತ್ತೆ, ಅದರ ಜೊತೆಗೆ ಸೊ ಅಲ್ಲಿ ಏನಾಗುತ್ತಾ ಇದೆ ಅಂದರೆ ಸೊ ವ್ಯಕ್ತಪಡಿಸುವಂಥ ಆರ್ಥಿಕ ವಿದ್ಯಮಾನಗಳನ್ನು ಸೊ ಹರಿವು ಅಂತ ಕರಿತಾ ಇದ್ದೀವಿ, ಅಂದರೆ ಪ್ರೊಸೀಜರ್ನಲ್ಲಿ ಇರುತ್ತೆ. ಹಾಗಾದರೆ ಸೊ ಆದಾಯ, ಲಾಭ, ಹೌದಾ, ಮತ್ತು ಉತ್ಪನ್ನ, ಸೊ ಮತ್ತು ಒಂದು ನಿರ್ದಿಷ್ಟ ಸಮಯದಲ್ಲಿ ನಲ್ಲಿಯಿಂದ ಬಕೆಟಿಗೆ ಹರಿಯುವಂಥ ಪ್ರಮಾಣ, ಸರಿನಾ? ಆ ಪ್ರಮಾಣ, ಸೊ ಅದನ್ನೇ ಇವತ್ತು ಹರಿವು ಅಂತ ಕರಿತಾ ಇದ್ದೀವಿ. ನೆಕ್ಸ್ಟ್ ನೋಡಿ,
GDP ಅಥವಾ ರಾಷ್ಟ್ರೀಯ ವರಮಾನ ಮಾಪನ ಮಾಡುವಂಥ 3 ವಿಧಾನಗಳು ನೆನಪಿರಲಿ. ಸೊ ಅಲ್ಲಿ ಉತ್ಪನ್ನ ವಿಧಾನ, ಮೌಲ್ಯವರ್ಧಿತ ವಿಧಾನ ಅಂತ ಕರಿಬೋದು, ಮತ್ತು ವರಮಾನ ವಿಧಾನ, ವೆಚ್ಚದ ವಿಧಾನ, ಈ 3 ವಿಧಾನ. ಇದ್ರ ಮೇಲೆ ಕೂಡ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಒಳಗೆ ಒಂದು ಕ್ವಶನ್ ಫ್ರೇಮ್ ಮಾಡ್ತಾನೆ. ಮತ್ತು ಇನ್ನೊಂದೇನಾಗುತ್ತೆ, 6 ಮಾರ್ಕ್ಸ್ಗೂ ಕೂಡ ಇದನ್ನು ಪ್ರಶ್ನೆ ಬರುತ್ತೆ. ಮ್ಯಾಕ್ರೋ ಎಕನಾಮಿಕ್ಸ್ ಐಡೆಂಟಿಟೀಸ್ ಅಂತ ಕರಿತಾ ಇದ್ದೀವಿ ಅದನ್ನೇ. ಮ್ಯಾಕ್ರೋ ಎಕನಾಮಿಕ್ಸ್ ಐಡೆಂಟಿಟೀಸ್ ಅಲ್ಲ, ಸೊ ನ್ಯೂಮರಿಕಲ್ ಬೇಸ್ ಮೇಲೆ ಒಂದು ಪ್ರಾಬ್ಲಮ್ಸನ್ನು ಏನು ಮಾಡ್ತಾ ಇದೆ, 3 ವಿಧಾನದಿಂದ ಅಳತೆ ಮಾಡಿದಾಗ ನಮಗೆ ಅರ್ಥವ್ಯವಸ್ಥೆಯಲ್ಲಿ ಏನಾಗುತ್ತೆ, ಸೇಮ್ ಆನ್ಸರ್ ಬರುತ್ತೆ ಅನ್ನುವಂಥದ್ದು. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡುವಂಥದ್ದು. ಸರಿನಾ? ಎಸ್. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ತಪಶೀಲ ಪಟ್ಟಿಯ ಸೇಕರಣೆ ಮತ್ತು ಕುಸಿತ. ನೋಡಿ, ಈಗ ತಪಶೀಲ ಪಟ್ಟಿ ಅಂದರೆ ಒಂದು ನಿರ್ದಿಷ್ಟವಾದಂಥ ಅವಧಿ ಒಳಗೆ ಸೊ ನಾವೇನು ಉತ್ಪಾದನೆ ಮಾಡ್ತೀವಿ, ಆ ಉತ್ಪಾದನೆ ಮಾಡಿ ನಾವು ಎಷ್ಟನ್ನು ಇಟ್ಕೋಬೇಕು ಅಂದ್ಕೊಂಡಿರ್ತೀವಲ್ಲ, ಅದು ಏನಾಗುತ್ತೆ, ತಪಶೀಲ ಪಟ್ಟಿ ಅಂತ. ಸೊ ಇಟ್ಕೊಂಡಿದ್ದಕ್ಕೆ ಹೆಚ್ಚಾಯಿತು ಅಂತಂತಂದರೆ ಈಗ ಅದೇ ಹೇಳ್ದಲ್ಲ, ಒಂದು ಕಂಟೈನರ್ ತೋರಿಸಿದಲ್ಲ, ಇದ್ರೊಳಗೆ 100 ಪೆನ್ಗಳದಾವ ಅಂತ ತಿಳ್ಕೊರಿ. ಸುಮ್ಮನೆ ನನ್ನ ಬಳಿ 10 ರಿಂದ 11 ಪೆನ್ಸ್ ಇದಾವೆ, ಜಾಸ್ತಿ ಇಲ್ಲ ಕಲರ್ ಪೆನ್ಸು, ಒಂದು 100 ಪೆನ್ಸ್ ಇದಾವೆ ಅಂತ ಅನ್ಕೊಳ್ಳೋಣ ಸ್ನೇಹಿತರೆ. ಇವಾಗ ಇದರಲ್ಲಿ ಸೊ ನಮ್ಗೆ ಈಗ ಉತ್ಪಾದನೆ ಆಗಿ ಮಾರಾಟ ಮಾಡಬೇಕಾಗಿದೆ. ಆ ಮಾರಾಟ ಮಾಡುವಂಥ ಸಂದರ್ಭದಲ್ಲಿ ನಾವು ಅನ್ಕೊಂಡಿರ್ತೀವಿ 1000 ಪೆನ್ಗಳನ್ನು ಉತ್ಪಾದನೆ ಮಾಡಬೇಕು, 1000ರಲ್ಲಿ ನಾನು 100 ಮಾತ್ರ ಏನು ಮಾಡಬೇಕು ಅಂತಂತಂದರೆ ಏನು ಮಾಡಬೇಕು, ಸ್ಟಾಕಾಗಿ ಇಟ್ಕೋಬೇಕು ಅಂತ, ಇನ್ವೆಂಟ್ರಿಯಾಗಿ ಇಟ್ಕೋಬೇಕು ಅಂತ, ಹೌದಾ, ಶೇಖರಣೆ ಮಾಡ್ಕೋಬೇಕು ಅಂತ. ಅವಾಗ ಏನಾಗುತ್ತೆ, ಸೊ ನಮ್ಮ ಪೆನ್ಗಳಿಗೆ ಹೆಚ್ಚಿನ ಬೇಡಿಕೆ ಬಂದುಬಿಡುತ್ತೆ. ಅವಾಗ 100 ಪೆನ್ನಲ್ಲಿ ಮತ್ತೆ ನಮಗೆ ಮಾರ್ಕೆಟ್ನಲ್ಲಿ 950 ಸೇಲ್ ಆಗಿಬಿಡುತ್ತೆ, ಹೌದಾ. ಅವಾಗ ಏನಾಗುತ್ತೆ, ನಮ್ಮಲ್ಲಿರುವಂಥ ಒಂದಿಷ್ಟು ಪೆನ್ಗಳೇನಾಗುತ್ತೆ, ಹೋಗುತ್ತೆ. ಸರಿನಾ? 100 ಪೆನ್ಗಳಲ್ಲಿ 50 ಪೆನ್ಗಳು ಹೋಗ್ಬಿಟ್ಟಿದೆ. ಹಾಗಾದರೆ ಸೊ ನಮ್ಮ ಶೇಖರಣೆ ಆಗಿರುವಂಥದ್ದು ಏನು ಕುಸಿತ ಆಯ್ತಾ, ಏನು ಮತ್ತದನ್ನು ಏನಾಗುತ್ತೆ, ಶೇಖರಣೆ ಆಯ್ತಾ? ಶೇಖರಣೆ ಆಗೋದಿಲ್ಲ, ಅದು ಕುಸಿತ ಆಗುತ್ತೆ. ಯಾಕಂದರೆ 100 ಇದ್ದಿದ್ದು 50ಕ್ಕೆ ಬಂದು ನಿಂತಿತ್ತು. ಸರಿನಾ? ಈ ಥರ ಸೊ ಇಂಥ ಒಂದು ಕಾನ್ಸೆಪ್ಟ್ ಮೇಲೆ ಕೇಳಿರುವಂಥದ್ದು. ಸರಿನಾ? ನೋಡಿ ಸ್ನೇಹಿತರೆ, ಸೊ ಮಾರಾಟದಲ್ಲಿ ಅನಿರೀಕ್ಷಿತ ಇಳಿಕೆ ಸಂಭವಿಸಿದರೆ ಉದ್ಯಮ ಘಟಕದಲ್ಲಿ ಮಾರಾಟ ಮಾಡದೆ ಉಳಿದ ದಾಸ್ತಾನನ್ನು ಸೊ ಯೋಜಿತವಲ್ಲದ ತಪಶೀಲ ಪಟ್ಟಿ ಅಂತ ಕರಿತಾ ಇದ್ದೀವಿ. ನೋಡಿ ಸ್ನೇಹಿತರೆ, ಶೇಖರಣೆ ಎನ್ನುತ್ತೇವೆ, ಹೌದಾ. ನೆಕ್ಸ್ಟ್ ಅದೇ ರೀತಿಯಾಗಿ ಇನ್ನೊಂದು ಕಾನ್ಸೆಪ್ಟ್ ಇದೆ, ಮಾರಾಟದಲ್ಲಿ ಅನಿರೀಕ್ಷಿತವಾಗಿ, ಹೌದಾ, ಮಾರಾಟದಲ್ಲಿನ ಅನಿರೀಕ್ಷಿತ ಏರಿಕೆಯಿಂದಾಗಿ, ಹೌದಾ, ಸೊ ಉಂಟಾದಂಥ ತಪಶೀಲ ಪಟ್ಟಿಯ ಕುಸಿತವನ್ನು ಯೋಜಿತವಲ್ಲದ ತಪಶೀಲ ಪಟ್ಟಿ ಅಂತ ಕರಿತೀವಿ, ಅಥವಾ ಸೊ ಕುಸಿತ ಅಂತ ಕರಿತಾ ಇದ್ದೀವಿ, ಹೌದಾ. ಸೊ ಅನ್ಕೊಂಡಿದ್ದಕ್ಕಿಂತಲೂ ಏನಾಗಿದೆ, ನಮ್ಮಲ್ಲಿಂದ ಹೆಚ್ಚಿಗೆ ಹೋಗ್ಬಿಟ್ಟಿದೆ. ಎಲ್ಲ 100 ಇಟ್ಕೋಬೇಕು ಅಂದ್ಕೊಂಡಿವಿ, ಅದರೊಳಗೆ 50 ಹೋಗ್ಬಿಟ್ಟಿದೆ, ಅದು ಕುಸಿತ ಆಗಿದೆ. ಸರಿನಾ? ಆ ಥರ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ವರ್ಗಾವಣೆ ಪಾವತಿ ಎಂದರೇನು? ಸೊ ಒಂದು ಉದಾಹರಣೆ ಕೊಡಿ ಅಂತ. ನೋಡಿ ಸ್ನೇಹಿತರೆ, ಇದು ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್. ಸರ್ಕಾರ ಮತ್ತು ಉದ್ಯಮ ಘಟಕಗಳಿಂದ ಸೊ ಕುಟುಂಬಗಳು ಪಡೆಯುವ ಪಾವತಿಯನ್ನು ವರ್ಗಾವಣೆ ಪಾವತಿಗಳು ಎನ್ನುತ್ತೇವೆ. ಉದಾಹರಣೆಗೆ ಸಾಕಷ್ಟು ನಾವು ಎಕ್ಸಾಂಪಲ್ ಕೊಡ್ಬೋದು. ಶಿಷ್ಯ ವೇತನ, ವಿಧವಾ ವೇತನ, ಪಿಂಚಣಿ, ಹೌದಾ, ಇವೆಲ್ಲ ಬಹುಮಾನ, ಇವೆಲ್ಲ ಉಡುಗೊರೆ, ಇವೆಲ್ಲ ಬರುತ್ತೆ. ಸೊ ಅದಕ್ಕೆ ಇವೆಲ್ಲನೂ ಕೂಡ ವರ್ಗಾವಣೆ ಪಾವತಿ ಒಳಗೆ ಬರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ನಾಮಮಾತ್ರ ನೈಜ GDPಗಳ ವ್ಯತ್ಯಾಸಗಳನ್ನು ಬರೀರಿ ಅಂತ. ನಾಮಮಾತ್ರದಲ್ಲಿ ಏನಿರುತ್ತೆ ನೆನ್ಪಿಟ್ಕೊಳ್ಳಿ, ಈ ಚಾಲ್ತಿ ವರ್ಷದ ಬೆಲೆಗಳನ್ನು ಅಂದಾಜು ಮಾಡುವಂಥ ಒಂದು ಪ್ರೊಸೀಜರ್, ಹೌದಾ. ಸೊ ನಾಮಮಾತ್ರದಲ್ಲಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೈಜನಲ್ಲಿ ಏನಾಗುತ್ತೆ ಅಂದರೆ ಆಧಾರ ವರ್ಷ, ಸೊ ಎಕನಾಮಿಕಲ್ ಬೇಸ್ ಇಯರ್ ಅಂತ ಏನು ಕರಿತಾ ಇದ್ದೀವಲ್ಲ, ಅದು ಇರುತ್ತೆ ಸ್ನೇಹಿತರೆ. ಸೊ ಅದನ್ನು ಏನು ಮಾಡ್ತಾ ಇದ್ದೀವಿ, ಆಧಾರ ವರ್ಷದ ಸ್ಥಿರ ಬೆಲೆಗಳಲ್ಲಿ ಅಂದಾಜು ಮಾಡಿದ ಒಂದು GDPಯನ್ನು ಕರಿತಾ ಇದ್ದೀವಿ, ಅದನ್ನು ನೈಜ GDP ಅಂತ ಕರಿತೀವಿ. ಆದರೆ ಸೊ GDP ಡಿಫಾಲ್ಟರ್ ಅಂತ ಕೇಳಿದ್ರೆ, ಸೊ ಅನಪ್ರಸರಣಕ ಅಂತ ಕೇಳಿದ್ರೆ, ಅವಾಗ ಒಂದು ಫಾರ್ಮುಲಾ ಇದೆ. ಸೊ ನಾಮಮಾತ್ರ GDP ಡಿವೈಡೆಡ್ ಬೈ ಸೊ ಏನಾಗುತ್ತೆ ಅಂತಂದರೆ ನೈಜ GDP. ಅದಕ್ಕೆ ಡೇಟಾಸ್ ಕೊಟ್ಟಿದ್ದಾನೆ ಅವನು. ಸೊ ಈ ಡೇಟಾ ಚೇಂಜ್ ಆಗ್ಬೋದು ಮೇ ಬಿ. ಸರಿನಾ? ಹೀಗೆ ಬರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಈಗ ನಾಮಮಾತ್ರ GDP ಎಷ್ಟಿದೆ, 330 ಇದೆ, ಹೌದಾ, ನಾಮಮಾತ್ರ. ನೆಕ್ಸ್ಟ್ ನೈಜ ಎಷ್ಟಿದೆ, 300 ಇದೆ. ಹಾಗಾದರೆ ಸೊ 330 ಭಾಗಿಲೆ 300 ಮಾಡಿರಿ 1.1 ಆಗುತ್ತೆ. ಸೊ ಅವಾಗ ಇಷ್ಟು ಬರೆದ್ರು ಸರಿ ಆಗುತ್ತೆ. ಸೊ ಇದು 1 ಮಾರ್ಕ್ಸ್ ಸಿಗ್ಬೋದು. ಅದಕ್ಕೆ ನಮಗೆ 2 ಮಾರ್ಕ್ಸ್ ಇರೋದ್ರಿಂದಾಗಿ ನಾವೇನು ಮಾಡಬೇಕಾಗುತ್ತೆ, ಇನ್ನೊಂದು ಮೆಥಡನ್ನು ಯೂಸ್ ಮಾಡೋಣ. ಕೆಲವೊಮ್ಮೆ ಅನಪ್ರಸರಣಕವನ್ನು ಶೇಕಡಾವಾರು ದರದಲ್ಲಿ ಕೂಡ ನಾವು ಆ ಪದದಲ್ಲಿ ಕೂಡ ಸೂಚನೆ ಮಾಡುತ್ತೇವೆ. ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ, ಸೇಮ್ ಮೇಲ್ಗಡೆ ಫಾರ್ಮುಲಾ ತೊಗೊಂಡು ಇಂಟು 100 ಮಾಡಬೇಕು, ಪರ್ಸೆಂಟೇಜ್ ಹಾಕಬೇಕು ಸ್ನೇಹಿತರೆ. ಹಾಕೊಂಡಿವಿ ಅಂದರೆ ಆಲ್ರೆಡಿ 1.1 ಬಂದಿರುತ್ತೆಯಲ್ಲ, ಅದಕ್ಕೆ ಇಂಟು 100 ಮಾಡಿ, ಆ 100 ಮಾಡಿದಾಗ 110 ಆಗುತ್ತೆ. ಅದಕ್ಕೆ 110% ಏನಾಗುತ್ತೆ ಇದೆ, ಶೇಕಡಾವಾರು ಬದಲಾವಣೆ ಆಗುತ್ತೆ ಅಂತೇಳಿ ಅದನ್ನು ಎಕ್ಸ್ಪ್ಲೇನನ್ನು ಕೊಡಬೇಕಾಗತ್ತೆ. ಸರಿನಾ? ಎಸ್. ಈಗ ನೋಡಿ ಸ್ನೇಹಿತರೆ, ಇದಾದ ನಂತರ ಚಿಲ್ಲರೆ ಬೆಲೆ ಮತ್ತು ಸಗಟು ಬೆಲೆ ಅಂತಿದೆ. ಸರಿನಾ? ಇಲ್ಲಿ ನೋಡಿ, ಒಬ್ಬ ಗ್ರಾಹಕ ಪಾವತಿಸಿದ ಬೆಲೆಯನ್ನು ಚಿಲ್ಲರೆ ಬೆಲೆ ಎನ್ನುತ್ತೇವೆ. ನೆಕ್ಸ್ಟ್ ಸಗಟು ಬೆಲೆ ಏನಾಗುತ್ತೆ, ಸರಕುಗಳನ್ನು ದೊಡ್ಡ ಪ್ರಮಾಣದಲ್ಲಿ ವ್ಯವಹಾರ ಮಾಡುವ ಸೊ ಬೆಲೆಯನ್ನು ಸಗಟು ಬೆಲೆ ಎನ್ನುತ್ತೇವೆ, ಹೌದಾ. ಸೊ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ಸ್ ಇದೆ, ತಗೊಂಡಿದ್ದೀನಿ. ಚಿಲ್ಲರೆ ಬೆಲೆ ಎಂದರೆ ಗ್ರಾಹಕರು ಸಿದ್ಧಪಡಿಸಿದ ಉತ್ಪನ್ನವನ್ನು ಮಾರಾಟ ಮಾಡಿದ, ಹೌದಾ, ಸೊ ಮಾರಾಟ ಮಾಡಿರುವಂಥ ಒಂದು ಪಾವತಿಸುತ್ತಾರೆ. ಸೊ ಈ ಗ್ರಾಹಕರು ವಸ್ತುಗಳನ್ನು ಮಾರಾಟ ಮಾಡಲು
ಖರೀದಿಸುವುದಿಲ್ಲ, ಬದಲಾಗಿ ಅದನ್ನು ಅನುಭೋಗಿಸಲು ಬಳಸುತ್ತಾರೆ. ಹೌದಾ, ನೆನಪಿರಲಿ ನಿಮಗೆ. ಹೌದಾ, ಹೌದು. ಸೊ ನೆಕ್ಸ್ಟ್ ನೋಡಿ, ಸಗಟು ಬೆಲೆ ಸೂಚ್ಯಂಕವು ಏನಾಗ್ತಾ ಇದೆ, ಗ್ರಾಹಕರು ಖರೀದಿಸಿದ ಸರಕುಗಳಿಗಿಂತ ಹೆಚ್ಚಾಗಿ ನಿಗಮಗಳ, ಹೌದಾ, ನಡುವೆ ವ್ಯಾಪಾರವಾಗುವಂಥ ಸರಕುಗಳ ಬೆಲೆಯನ್ನು ಕೇಂದ್ರೀಕರಿಸುತ್ತದೆ ಮತ್ತು ಇದನ್ನು ಗ್ರಾಹಕ ಬೆಲೆ ಸೂಚ್ಯಂಕದಿಂದ ಅಳೆಯಲಾಗುತ್ತದೆ. ಹೌದಾ, ಯಾಕಂದರೆ ಇಲ್ಲಿ ಹೋಲ್ಸೇಲ್ ಒಂದು ಇದರಿಂದ ಇರುತ್ತೆ, ಹಾಗಾಗಿ ಮುಂದಿನ ದಿನದಲ್ಲಿ ಇದರಿಂದ ಸಾಕಷ್ಟು ನಮ್ಗೆ ಲಾಭ ಬರ್ಬೋದು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಸಗಟು ವ್ಯಾಪಾರ ಬೆಲೆಯನ್ನು ನೋಡುವಂಥದ್ದು ಎರಡೂ ನಮಗೆ ಬೇಕಾಗುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್, ಬಾಧ್ಯತೆಗಳ ಎಂದರೆ ಏನೆಂದು ಅರ್ಥೈಸುವಿರಿ ಅಂತಿದೆ. ಇದು ಇಂಪಾರ್ಟೆಂಟ್ ಆಗಿರೋದು, ಆಲ್ರೆಡಿ ಹಳೇದೇ ಇದೆ, ಬಟ್ ಇಂಪಾರ್ಟೆಂಟ್ ಅಂತ ತೊಗೊಂಡಿದ್ದೀನಿ. ಹೌದಾ, ಒಂದು ಉದ್ಯಮ ಘಟಕ ಅಥವಾ ಒಬ್ಬ ವ್ಯಕ್ತಿ ಇನ್ನೊಂದು ಉದ್ಯಮ ಘಟಕ ಅಥವಾ ಇನ್ನೊಬ್ಬ ವ್ಯಕ್ತಿಗೆ ಮಾಡುವಂಥ ಪ್ರಯೋಜನ ಅಥವಾ ಹಾನಿ ಎರಡು ನಡೆಯುತ್ತೆ. ಒಬ್ಬರಿಗೆ ಒಳ್ಳೇದಾಗದೆ ಇನ್ನೊಬ್ಬರಿಗೆ ಕೆಟ್ಟರಾಗ್ಬೋದು, ಅಥವಾ ಒಬ್ಬರಿಗೆ ಒಂದು ಸಂಸ್ಥೆಗೆ ಒಳ್ಳೇದಾಯಿತು ಅಂದರೆ ಇನ್ನೊಂದು ಸಮೂಹಕ್ಕೆ ಅಥವಾ ಸಮುದಾಯಕ್ಕೆ ಅದೇನಾಗ್ಬೋದು, ಹಾನಿ ತಂದು ಕೊಡ್ಬೋದು, ನೆನಪಿರಲಿ. ಹಾಗಾಗಿ ಇವಾಗ ನೋಡಿ, ಯಾವುದೋ ಒಂದು ಮೂಲದಲ್ಲಿ ಅಥವಾ ಒಂದು ಸ್ಥಳದಲ್ಲಿ ಏನಾಗ್ತಾ ಇದೆ ಅಂತಂದರೆ ಕಾರ್ಖಾನೆ ಇದೆ, ಕಾರ್ಖಾನೆ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾ ಇದ್ದೀವಿ. ಅಲ್ಲಿರುವಂಥ ಸುತ್ತಮುತ್ತಲಿರುವಂಥ ಒಂದು ಜನರಿಗೆ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗುತ್ತೆ, ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ. ಆದರೆ ಒಂದಿಷ್ಟು ದಿನಗಳ ಕಳೆದಂತೆ ಅಲ್ಲೇನಾಗುತ್ತೆ, ಕೆಲವು ನೆಗೆಟಿವಿಟಿ ಸ್ಟಾರ್ಟ್ ಆಗುತ್ತೆ. ಸುತ್ತಮುತ್ತ ಇರುವಂಥ ಭೂಮಿ ಅಲ್ಲೇನಾಗ್ತದೆ, ಫರ್ಟಿಲಿಟಿ ಲ್ಯಾಂಡ್ ಇರೋದು ಡ್ರೈ ಲ್ಯಾಂಡ್ ಆಗಬಹುದು, ಹೌದಾ, ಅನ್ಫರ್ಟಿಲಿಟಿ ಆಗ್ಬೋದು. ಮತ್ತು ಸುತ್ತಮುತ್ತ ಇರುವಂಥ ಪರಿಸರ ಸ್ವಲ್ಪ ಹಾಳಾಗ್ಬೋದು. ಇವೆಲ್ಲ ಇದೆ. ಅಲ್ಲಿರುವಂಥ ನೀರು ಏನಾಗ್ಬೋದು, ಕಲುಷಿತ ಆಗಿರ್ಬೋದು. ಇವೆಲ್ಲನೂ ಕೂಡ ನೆಗೆಟಿವಿಟಿ ಬರುತ್ತೆ, ಹೌದಾ. ಹಾಗಾಗಿ ಇಲ್ಲಿ ಎರಡೂ ಕೂಡ ವಿಧಾನಗಳಿದೆ. ಒಂದು ಪಾಸಿಟಿವ್ ಇದೆ, ಧನಾತ್ಮಕ, ಋಣಾತ್ಮಕ. ಎರಡೂ ಕೂಡ ಬರಿಬೇಕಾಗುತ್ತೆ ಸ್ನೇಹಿತರೆ, 2 ಅಂಕಕ್ಕಿದೆ. ನೆಕ್ಸ್ಟ್ ನೋಡಿ, ಹೊಸ ಪ್ರಶ್ನೆ, ಇದು ಸೇರ್ಪಡೆ ಆಗಿರುವಂಥದ್ದು. ಸಾಟಿ ವಿನಿಮಯ ಪದ್ಧತಿಯ 2 ದೋಷಗಳನ್ನು ಕೇಳಿದ್ದಾನೆ, ಸಮಸ್ಯೆಗಳನ್ನು ಕೇಳಿದ್ದಾನೆ. ಆವಾಗ ನಾನು ಇಲ್ಲಿ 4 ತೊಗೊಂಡಿದ್ದೀನಿ, ನೀವು 2 ಬರೀರಿ. ಸಂಪತ್ತಿನ ಮೌಲ್ಯ ಸಂಗ್ರಹಣೆ ಕೊರತೆ ಇದೆ, ಸಂಪತ್ತಿನ ಮೌಲ್ಯ ವರ್ಗಾವಣೆ ಕೊರತೆ ಇದೆ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ನಾವು ಟ್ರಾನ್ಸ್ಫರ್ ಮಾಡೋಕ್ಕೆ ಬರುವುದಿಲ್ಲ. ಯಾವುದು, ಬಾಟರ್ ಸಿಸ್ಟಮ್ ಒಳಗೆ, ನೆನಪಿರಲಿ. ನೆಕ್ಸ್ಟ್, ಬಯಕೆಗಳ ಹೊಂದಾಣಿಕೆ ಕೊರತೆ ಇದೆ. ಇಬ್ಬರಿಗೂ ಕೂಡ ಕಂಪೇರ್ ಮಾಡೋಕ್ಕಾಗೋದಿಲ್ಲ, ಹೌದಾ. ಎಕ್ಸ್ ಮತ್ತು ವೈಗೆ ವ್ಯತ್ಯಾಸ ಇರುತ್ತೆ, ಹಾಗಾಗಿ. ಮತ್ತು ಸಾಮಾನ್ಯ ಮೌಲ್ಯಮಾಪನ ಕೊರತೆ. ಅದಾದ ನಂತರ ಹಣದ ಯಾವುದಾದ್ರೂ 2 ಕಾರ್ಯಗಳು. ಇದು ಇಂಪಾರ್ಟೆಂಟ್ ಅಂತ ಕೊಟ್ಟಿದ್ದೀನಿ ಸ್ನೇಹಿತರೆ. ಮೌಲ್ಯ ವರ್ಗಾವಣೆ ಸಾಧನ, ಮೌಲ್ಯಮಾಪನ ಸಾಧನ ಮತ್ತು ವಿನಿಮಯ ಸಾಧನ ಮೌಲ್ಯ ಸಂಗ್ರಾಹಕ ಕೆಲಸ ಆಗಿ ಮಾಡುತ್ತೆ. ನೆಕ್ಸ್ಟ್, ಇದು ಹೊಸದಾಗಿ ಸೇರ್ಪಡೆ ಆಗಿರುವಂಥದ್ದು. ಭಾರತದಲ್ಲಿ ಹಣಕಾಸಿನ ಸೇರ್ಪಡೆಗೆ ಸೇರ್ಪಡೆಗಾಗಿ ಸರ್ಕಾರ ತೆಗೆದುಕೊಂಡಿರುವಂಥ 2 ಕ್ರಮಗಳನ್ನು ಅಥವಾ ಕಾರ್ಯಕ್ರಮಗಳನ್ನು ತಿಳಿಸಿ ಅಂತ. ವ್ಯಾಲೆಟ್ ಅಂತ ಬಂದಿದೆ, ಜನಧನ್ ಖಾತೆ ಇದೆ, ಆಧಾರಿತ ವ್ಯವಸ್ಥೆ ಇದೆ. ಇವಾಗ ನೋಡ್ರಿ, 60 ವರ್ಷ ಆದ ನಂತರ ಹೆಣ್ಮಕ್ಳೇನು ವಯಸ್ಸಾದ ಅಂತ ಅಜ್ಜಿಗಳು ಇರ್ತಾರಲ್ಲ, ಅವ್ರಿಗೆ ಆಧಾರ್ ಕಾರ್ಡ್ ಮುಖಾಂತರ ಕೊಟ್ಟರೆ ಅಲ್ಲೇನು ಮಾಡ್ಬೋದು, ಇಂಟರ್ನೆಟ್ದವ್ರು ಏನು ಮಾಡ್ಬೋದು, ಅವರಿಗೆ ಹಣನ ಕೊಡ್ಬೋದು. ಯಾಕಂದರೆ ಅವ್ರ ಖಾತೆಗೆ ಆಲ್ರೆಡಿ ಬಂದು ಬಿದ್ದಿರುತ್ತೆ. ಅದನ್ನು ತೆಗೆದುಕೊಡ್ತಾರೆ. ಅದು 2000 ಅಂತ ಈ ಥರ ಎಲ್ಲ ಇರುತ್ತಲ್ಲ, ಅದು, ಹೌದಾ. ಮತ್ತು ರಾಷ್ಟ್ರೀಯ ಹಣಕಾಸು ಸ್ವಿಚ್ ಇತ್ಯಾದಿಗಳಂತ ಇದೆ, ಹೌದಾ. ಎಸ್. ನೆಕ್ಸ್ಟ್ ನೋಡ್ರಿ, CRR 20% ಇದ್ದಾಗ ಹಣದ ಗುಣಕವನ್ನು ಲೆಕ್ಕ ಮಾಡಿ. 1/CR ಅಂತ ತಗೋತಾ ಇದೀವಿ, ಆಲ್ರೆಡಿ 20% ಇದೆ. ಮೊದಲು ಏನು ಮಾಡಬೇಕು, 1/ ಹಾಗೆ ಇಟ್ಕೊಂಡು 20 ಪರ್ಸೆಂಟೇಜ್ ತೆಗಿಬೇಕು. ಪರ್ಸೆಂಟೇಜ್ ತೆಗೆದಾಗ ಏನಾಗುತ್ತೆ, 0.2 ಆಗುತ್ತೆ. ಆವಾಗ ಆ 0.2 1/0.2 ಮಾಡಿದಾಗ ಅವಾಗ ಏನಾಗುತ್ತೆ, 5. ಅಂದರೆ K = ಏನಾಗುತ್ತೆ, 5 ಅಂತ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಅದನ್ನೇ ಗುಣಕ ಅಂತ ಕರಿತಾ ಇದ್ವಿ, ಹಣದ ಗುಣಕ. ಹಣದ ಬೇಡಿಕೆ 2 ಉದ್ದೇಶಗಳು. ವ್ಯವಹಾರ ಉದ್ದೇಶ ಇದೆ, ಸಟ್ಟ ವ್ಯಾಪಾರದ ಅಥವಾ ಸಗಟು ವ್ಯಾಪಾರ ಇದೆ. ಇನ್ನೊಂದು ಪ್ರಿಕಾಷನರಿ ಇತ್ತು, ಅದು ತೆಗೆದುಹಾಕಿದ್ದಾರೆ. ಅದು ನೀವು ಬರೆದ್ರು ಸರಿ, ಬಿಟ್ಟರು ಸರಿ. ಎಸ್. ನೆಕ್ಸ್ಟ್ ನೋಡಿ, ದ್ರವ್ಯತಾ ಬಲೆಯನ್ನು ವ್ಯಾಖ್ಯಾನಿಸಿ. ಇದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ, ಹೌದಾ. ನಮ್ಮ ಅರ್ಥವ್ಯವಸ್ಥೆ ಒಳಗೆ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್, ನೆನ್ಪಿಟ್ಕೊಳ್ಳಿ. ಈಗ ದ್ರವ್ಯತಾ ಬಲೆ ಅಂದರೆ ಏನು ಅಂತ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಆ್ಯಕ್ಚುಲಿ ಏನಾಗ್ತಾ ಇದೆ ಅಂದರೆ, ಈ ಒಂದು ಅರ್ಥವ್ಯವಸ್ಥೆ ಆರ್ಥಿಕತೆ ಒಳಗೆ ಏನಾಗ್ತಾ ಇದೆ, ಅತ್ಯಂತ ಕಡಿಮೆ ಆದಂಥ ಬಡ್ಡಿ ದರ ಇರುವಂಥ ಒಂದು ವ್ಯವಸ್ಥೆ, ಸನ್ನಿವೇಶ ಅಂತ ಅಂದ್ಕೊಳ್ಳೋಣ, ಸರಿನಾ. ಇದು ಒಂದು ಪಾಯಿಂಟ್. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು, ಭವಿಷ್ಯದಲ್ಲಿ ಯಾವುದಾದ್ರೂ ಒಂದು ಬಡ್ಡಿ ದರ ಏನಾದರೂ ಹೆಚ್ಚಾಗುತ್ತೆ ಅಥವಾ ಬಂಡವಾಳದ ಒಂದು ಬೆಲೆಗಳು ಕಡಿಮೆ ಆಗುತ್ತೇನಾ, ಏನು ಮುಂದೆ ಏನಾಗುತ್ತೆ ಅಂತ ಗೊತ್ತಿರುವುದಿಲ್ಲ. ಅಂಥ ಒಂದು ಕಂಡೀಷನಲ್ಲಿ ಜನಗಳು ಏನು ಮಾಡಬೇಕು, ಹೌದಾ. ಜನಗಳೇನ ಬಾಂಡು ಡಿಪೆಂಚರ್ ಖರೀದಿ ಮಾಡಬೇಕಾ, ಅಥವಾ ಹೊಸ ಪ್ರಾಪರ್ಟಿ ತಗೋಬೇಕಾ, ಅಥವಾ ತಮ್ಮ ಹತ್ರನೇ ದುಡ್ಡು ಇಟ್ಕೋಬೇಕಾ ಅನ್ನೋವಂಥ ಒಂದು ಮಾನಸಿಕ ಗೊಂದಲ ಆಗಿರುವಂಥ ಒಂದು ಸನ್ನಿವೇಶ ಇದು. ಇಂಥ ಒಂದು ಸನ್ನಿವೇಶವನ್ನು ಅಲ್ಲಿ ಏನಾಗುತ್ತಾ ಇದೆ ಅಂದರೆ, ಎಕಾನಮಿ ಒಳಗೆ ಇಂಥದ್ದು ಒಂದು ಬಂದಿರುವಂಥ ಒಂದು ಸನ್ನಿವೇಶ. ಇದನ್ನು ನಾವು ದ್ರವ್ಯತಾ ಬಲೆ ಅಂತೇಳಿ ನಾವು ಅದನ್ನು ಕರಿತಾ ಇದ್ದೀವಿ, ಹೌದಾ. ಇಲ್ಲಿ ಏನಾಗ್ತಾ ಇದೆ ಅಂದರೆ, ತುಂಬ ಕ್ರಿಟಿಕಲ್ ಆಗಿರುವಂಥ ಕಂಡೀಷನ್ಸ್ ಇದೆ ಎಕಾನಮಿ ಒಳಗೆ,
ಹೌದಾ. ಇದರ ಬಗ್ಗೆ ಎಕ್ಸ್ಪ್ಲೇನ್ ಕೊಟ್ಟವರು ಅಂತವರು ಜಾನ್ ಮೆಡಿಕಿನ್ಸ್, ನೆನಪಿಟ್ಕೊಳ್ಳಿ. ಅವರು ಏನು ಮಾಡ್ತಾ ಇದ್ದಾರೆ, ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಮನಿ ಆ್ಯಂಡ್ ಇಂಟ್ರೆಸ್ಟ್ ಅನ್ನುವಂಥ ಒಂದು ಬುಕ್ಕನ್ನು ಪಬ್ಲಿಕೇಶನ್ ಮಾಡ್ತಾರೆ. ಸೊ ಆ ಬುಕ್ಕನ್ನು ಪಬ್ಲಿಕೇಶನ್ ಆದಾಗ ಅಲ್ಲಿ ಏನಾಗ್ತಾ ಇದೆ ನಿಮ್ಗೆ ಗೊತ್ತಿದೆ 1936, ಸರಿನಾ. ಸೊ ಅದನ್ನು ಪಬ್ಲಿಕೇಶನ್ ಆಗಿರುವಂಥದ್ದು. ಸೊ ಅದು ಯಾಕೆ ಅಂತಂದ್ರೆ ಅದಕ್ಕಿಂತ ಪೂರ್ವದಲ್ಲಿ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ, 1929ರಿಂದ ಹೌದಾ 1933 ಹೊತ್ತಿಗೆ ಸೊ ಅಲ್ಲಿ ಏನಾಗ್ತಾ ಇದೆ ಆರ್ಥಿಕ ಮಹಾಮುಗ್ಗಟ್ಟು ಜರುಗುತ್ತೆ. ಹೌದಾ, ಅದ್ರ ಮೇಲೆ ಹೊಸದಾದಂಥ ಒಂದು ಕ್ವಶನ್ ಅನ್ನು ಫ್ರೇಮ್ ಆಗಿದೆ. ಹೌದಾ, ಸೊ ಅದು ಸಮಗ್ರ ಆರ್ಥಿಕತೆಯನ್ನು ಉಗಮ ಯಾವಾಗ ಆಯಿತು ಅನ್ನೋದಕ್ಕೆ ಇದು ಒಂದು ಕಾಲಘಟ್ಟ. ಸೊ ಇದು ಒಂದು ಐತಿಹಾಸಿಕ ಹಿನ್ನೆಲೆ ಇದೆ. ಹೌದಾ, ಈ ಐತಿಹಾಸಿಕ ಹಿನ್ನೆಲೆಯಲ್ಲಿ ಈ ಒಂದು ಕಾನ್ಸೆಪ್ಟನ್ನು ಬಂದಿರುವಂಥದ್ದು. ಹೌದಾ, ಎಕಾನಮಿ ಒಳಗೆ ಏನಾಗ್ತಾ ಇದೆ ಅಂದರೆ ಸೊ ಅತ್ಯಂತ ಕಡಿಮೆ ಬಡ್ಡಿ ದರ ಇರುತ್ತೆ. ಒಂದು ಪ್ರಮಾಣದಲ್ಲಿ ಇತ್ತಲ್ಲ ಅದಕ್ಕಿಂತಲೂ ನಿರೀಕ್ಷಿತವಾದಂಥ ಬಡ್ಡಿ ದರ ಭಾಳ ಕಡಿಮೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ಸೊ ಜನರೇನು ಮಾಡ್ತಾ ಇದ್ದಾರೆ, ಎಕಾನಮಿ ಒಳಗಡೆ ಸ್ವಲ್ಪ ಭಯ ಹುಟ್ಟಿರುತ್ತೆ. ಹೌದಾ, ಅದಕ್ಕೆ ಯಾವುದೇ ರೀತಿಯಂಥ ಹೊಸದಾದಂಥ ಒಂದು ಪ್ರಾಜೆಕ್ಟ್ಗೆ ಕೈ ಹಾಕುವುದಿಲ್ಲ. ಸೊ ಬಾಂಡ್ಗಳನ್ನು ಖರೀದಿ ಮಾಡುವುದಿಲ್ಲ. ಹೌದಾ, ಶೇರ್ಗಳನ್ನು ತೆಗೆದುಕೊಳ್ಳೋಕೆ ಇಷ್ಟಪಡುವುದಿಲ್ಲ. ಹಾಗಾಗಿ ಅವರೆಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ, ತಮ್ಮ ಎಕಾನಮಿಯಲ್ಲಿ ಯಾವುದೇ ರೀತಿಯಿಂದ ಹಣವನ್ನು ಬ್ಯಾಂಕ್ನಲ್ಲಿ ಠೇವಣಿ ಮಾಡುವುದಿಲ್ಲ. ಒಂದು ಪಾಯಿಂಟ್. ಆಮೇಲೆ ಅವರೆಲ್ಲರೂ ಕೂಡ ತನ್ನ ನಗದು ರೂಪದಲ್ಲಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಹೌದಾ, ಇದರಿಂದ ನಮ್ಮ ಎಕಾನಮಿ ಒಳಗೆ ಒಂದಿಷ್ಟು ಸಮಸ್ಯೆಗಳಾಗುವಂಥ ಸಾಧ್ಯತೆಗಳು ಇರುತ್ತೆ. ಯಾಕಂದರೆ ಯಾವಾಗ ಎಫೆಕ್ಟಿವ್ ಡಿಮ್ಯಾಂಡ್ ಇರಲಿಲ್ಲಲ್ಲ, ಸೊ ಅವಾಗ ಏನಾಗ್ತಾ ಇದೆ, ವಸ್ತುಗಳ ಉತ್ಪಾದನೆ ಆಗೋದಿಲ್ಲ. ವಸ್ತುಗಳ ಉತ್ಪಾದನೆ ಆಗಲಿಲ್ಲ ಅಂತಂದರೆ ಅಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಲ್ಲ. ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿಲ್ಲ ಅಂತಂದರೆ ಎಕಾನಮಿ ಬೂಸ್ಟ್ ಆಗೋದಿಲ್ಲ. ಸೊ ಒಂದಕ್ಕೊಂದು ಲಿಂಕ್ ಇದೆ ಸ್ನೇಹಿತರೆ, ಅದನ್ನೇ ತಪ್ಪಿಸುತ್ತೆ. ಹೌದಾ, ಇಡೀ ಎಕಾನಮಿಯನ್ನು ಏನು ಮಾಡ್ತಾ ಇದೆ ಅಂದರೆ ಅದನ್ನು ಮಿಸ್ಗೈಡ್ ಮಾಡ್ದಂಗೆ ಆಗುತ್ತೆ. ಅಂಥ ಒಂದು ಸಿಚುವೇಶನ್ಸೇ ನಾವು ಇವತ್ತು ದ್ರವ್ಯತಾ ಬಲೆ ಅಂತೇಳಿ ನಾವು ಅದನ್ನು ಕರಿತಾ ಇದ್ದೀವಿ. ಅದನ್ನು ಚೆನ್ನಾಗಿ ಅರ್ಥವನ್ನು ಎಕ್ಸ್ಪ್ಲೇನನ್ನು ಕೊಟ್ಟೋರಂಥದ್ದು ಜಾನ್ ಮೆಡಿಕಿನ್ಸ್, ಅವ್ರಿಗೆ ಹೋಗಬೇಕಾಗತ್ತೆ ಇದು ಕ್ರೆಡಿಟ್, ಸರಿನಾ. ಸೊ ಅದಕ್ಕೆ ಆ ಒಂದು ಕಾನ್ಸೆಪ್ಟ್ ಮೇಲೆ ಇಲ್ಲಿ ಕ್ವಶನ್ ಕೇಳಿದ್ದಾನೆ 2 ಅಂಕಕ್ಕೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಹೌದಾ, ಸೊ ನೋಡಿ ಇಂಥವೆಲ್ಲ ಹೊಸ ಹೊಸ ಕಾನ್ಸೆಪ್ಟ್ ಬಂದಾಗ ನಮಗೂ ಹೇಳಬೇಕು ಅನ್ನುವಂಥದ್ದು ಕ್ಯೂರಿಯಾಸಿಟಿ ಇರುತ್ತೆ. ಮಕ್ಕಳಿಗೂ ಕೂಡ ಕಲಿಸೋಕ್ಕೆ ನಮಗೆ ಖುಷಿ ಆಗುತ್ತೆ ಸ್ನೇಹಿತರೆ. ನೋಡಿ ಇಲ್ಲಿ ಏನಿದೆ ಅಂತ ಸ್ವಲ್ಪ ನಾವು ಹೋಗೋಣ ಸ್ನೇಹಿತರೆ, ಏನೋ ಡೆಪ್ತ್ ಹೋಗೋಣ. ಸೊ ಹಾಗೆ ನಾನು ಹೇಳ್ಬೋದಿತ್ತು, ಸೊ ಬಟ್ ಬೇಡ ಅಂತೇಳಿ ಸ್ವಲ್ಪ ನಿಮಗೆ ಇದರ ಬಗ್ಗೆ ಐಡಿಯಾ ಕೊಡಬೇಕು. ಯಾಕಂದ್ರೆ ಗೊತ್ತಿರುವುದಿಲ್ಲ, ನಾವು ಹೇಳಿರುವುದಿಲ್ಲ, ಯಾಕಂದ್ರೆ ಟಾಪಿಕ್ ಬಂದಿರಲ್ಲ, ಬಿಟ್ಟಿರ್ತೀವಿ. ಅದಕ್ಕೋಸ್ಕರ ನೋಡಿ ಸ್ನೇಹಿತರೆ, ಸ್ವಲ್ಪ ವಿಡಿಯೋ ಲೆಂದಿ ಆಗುತ್ತೆ, ದಯವಿಟ್ಟು ಕ್ಷಮೆ ಇರಲಿ. ಹೌದಾ, ಯಾಕಂದರೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ಹೋಗುತ್ತೆ ಸ್ನೇಹಿತರೆ, ಸರಿನಾ. ನೋಡಿ ನೆಕ್ಸ್ಟ್, ಮಾರುಕಟ್ಟೆ ಬಡ್ಡಿ ದರವು ತುಂಬ ಕಡಿಮೆ ಇದ್ದಾಗ ಜನರು ಭವಿಷ್ಯದಲ್ಲಿ ಬಡ್ಡಿ ದರವು ಹೆಚ್ಚಾಗುತ್ತದೆ ಎಂದು ನಿರೀಕ್ಷಿಸುವ ಮೂಲಕ ಯಾರೊಬ್ಬರು ಹಣವನ್ನು ಬಾಂಡ್ಗಳ ರೂಪದಲ್ಲಿ ಇಟ್ಟುಕೊಳ್ಳಲಾಗದೆ ನಗದು ರೂಪದಲ್ಲಿ ಇಟ್ಟುಕೊಳ್ಳಲು ಬಯಸುತ್ತಾರೆ. ನಾ ಹೇಳ್ದಲ್ಲ ಅದೇ ಪಾಯಿಂಟ್, ಸರಿನಾ. ಯಾವುದೇ ರೀತಿಯಂತ, ಯಾಕಂದರೆ ಎಕಾನಮಿ ಬಗ್ಗೆ ಭರೋಸೆ ಇರಲ್ಲ. ಸೊ ಮುಂದೆ ಏನಾಗುತ್ತೆ ಏನಿಲ್ಲ ಗೊತ್ತಿಲ್ಲಪ್ಪ, ಬೇಡ. ಸೊ ಸುಮ್ಮನೆ ಏನು ಮಾಡೋಣ, ಇದ್ದಿದ್ದ ದುಡ್ಡನ್ನು ನಾವು ಏನು ಮಾಡೋಣ, ಸೇಫಾಗಿ ಇಟ್ಕೊಳ್ಳೋಣ, ನಮ್ಮ ಹತ್ರನೇ ಇಟ್ಕೊಳ್ಳೋಣ ಅಂತೇಳಿ, ಸರಿನಾ. ಹಾಗಾಗಿ ಇದರಿಂದ ಬಂಡವಾಳದ ನಷ್ಟವಾಗುತ್ತದೆ. ಯಾಕಂದರೆ ಇನ್ನು ಸೈಕಲ್ ಇರಬೇಕಲ್ಲ, ಒಂದು ವೃತ್ತಾಕಾರದಲ್ಲಿ ಹಣದ ಒಂದು ಪರಿಚಲನೆ ಆಗಬೇಕಾಗಿತ್ತಲ್ಲ, ಅದು ಸ್ಟಾಪ್ ಮಾಡ್ದಂಗೆ ಆಗುತ್ತೆ, ಸರಿನಾ. ಹಾಗಾಗಿ ಸೊ ನೆಕ್ಸ್ಟ್, ಈ ಹಂತದಲ್ಲಿ ತಳಮಟ್ಟದಲ್ಲಿ ಇರುವಂಥ ಬಡ್ಡಿ ದರವನ್ನು ಕಡಿಮೆ ಮಾಡದೆ ಅರ್ಥವ್ಯವಸ್ಥೆ ಒಳಗೆ ಹೆಚ್ಚುವರಿ ಹಣವನ್ನು ಸೇರಿಸಿದರೂ ಸಹ ಇದು ಜನರ ನಗದು ಹಣದ ಹಂಬಲಕ್ಕಾಗಿ ಉಪಯೋಗಿಸಲಾಗುತ್ತದೆ. ಹೌದಾ, ಸೊ ಹಾಗಾಗಿ ಇಂಥ ಒಂದು ಸನ್ನಿವೇಶವನ್ನು ದ್ರವ್ಯತಾ ಬಲೆ ಎಂದು ಕರೆಯುತ್ತೇವೆ. ಹೌದಾ, ಹಾಗಾಗಿ ಆ ಎಕಾನಮಿ ಒಳಗೆ ಮತ್ತೆ ನಾವೇನು ಮಾಡಬೇಕಾಗತ್ತೆ ಅಂದರೆ ಬೇರೆ ಬೇರೆ ಒಂದು ಮಾರ್ಪಾಡುಗಳನ್ನು ಮಾಡಬೇಕಾಗತ್ತೆ. ಅಲ್ಲಿ ಕೇಂದ್ರ ಸರ್ಕಾರ ಆಗಿರ್ಬೋದು, RBI ಆಗಿರ್ಬೋದು, ಇವೆಲ್ಲನೂ ಕೂಡ ಮತ್ತೆ ಬೇರೆ ರೀತಿಯಾದಂಥ ಒಂದು ಸೊ ಮಾರ್ಗಗಳನ್ನು ಕಂಡುಹಿಡಿದು ಅವಾಗ ಏನು ಮಾಡ್ತಾ ಇದೆ ಅಂತಂದರೆ ಎಫೆಕ್ಟಿವ್ ಡಿಮ್ಯಾಂಡನ್ನು ತರಕ್ಕೆ ಪ್ರಯತ್ನ ಮಾಡುತ್ತೆ. ಆ ತಂದು ಅವಾಗ ಏನಾಗುತ್ತೆ, ಈ ಒಂದು ಇರುವಂಥ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ. ಸೊ ಈ ಒಂದು ಕಾನ್ಸೆಪ್ಟನ್ನು ಕೊಟ್ಟಿರುವಂಥದ್ದು, ಇದು ನೆನಪಿರಲಿ ಸ್ನೇಹಿತರೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಸ್ವಲ್ಪ ತುಂಬ ಲೆಂದಿ ಆಗ್ತಾ ಇದೆ ವಿಡಿಯೋ. ಸೊ ಇದು ಎಷ್ಟಾಯಿತು ಇವಾಗ, 17ನೇ ಪ್ರಶ್ನೆ ಆಗುತ್ತೆ. ಇದು 37ನೇದು ಹೇಳಿದ್ರೆ, ಹೌದಾ. ಸೊ ನಾನೇನು ಮಾಡ್ತೀನಿ, ಒಂದು 40 ತನಕ ಹೇಳ್ಬಿಡ್ತೀನಿ, ಉಳಿದಿದ್ದು ನೆಕ್ಸ್ಟ್ ವೀಡಿಯೋನಲ್ಲಿ ಕೊಡ್ತೀನಿ ಸ್ನೇಹಿತರೆ, ಸರಿನಾ. ಓಕೆ, ನೆಕ್ಸ್ಟ್ MPCಯ ಮೌಲ್ಯ 0.75 ಇದೆ ಅಂತ. ಹೌದಾ, ಆದಾಗ MPS ಅನ್ನು ಕಂಡುಹಿಡಿಯಿರಿ, ಅಂದರೆ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಸೇವಿಂಗ್ ಅನ್ನು ಕಂಡುಹಿಡಿಯಿರಿ ಅಂತ. ಸೊ ಮತ್ತು ಗುಣಕದ ಮೌಲ್ಯವನ್ನು ಲೆಕ್ಕ ಹಾಕಿ ಅಂತ. ಆಲ್ರೆಡಿ MPC ಮತ್ತು MPS = ಸೇರಿದ್ರೆ ಏನಾಗುತ್ತೆ ಅಂತಂದರೆ 1ಕ್ಕೆ ಈಕ್ವಲ್ ಆಗಿರುತ್ತೆ. ಅದಕ್ಕೆ ನಾವು ಹಾಗೆ ತೊಗೊಂಡಿದ್ದೀವಿ. ಸೊ MPC ಮೌಲ್ಯ ಕೊಟ್ಟಾನ 0.75 ಕೊಟ್ಟಿದ್ದಾನೆ. MPS ಕಂಡುಹಿಡಿಬೇಕು, ಹಾಗಾಗಿ MPS ಹಾಗೆ ಇಟ್ಕೊಂಡಿದ್ದೀನಿ, ಮುಂದೆ =1 ಇಟ್ಕೊಂಡಿದ್ದೀನಿ. ಇವೆರಡು ಸೇರಿದ್ರೆ 1 ಆಗುತ್ತೆ ಅಂತ ನಮ್ಮ ಒಂದು ಪರಿಕಲ್ಪನೆ. ಹಾಗಾಗಿ ನಾವು ಅದನ್ನು ಇಟ್ಕೊಂಡಿದ್ದೀವಿ. MPS =1 ಮೈನಸ್. ಸೊ ಇವಾಗ 0.7 ಪ್ಲಸ್ ಇದ್ದಿದ್ದು ಆ ಕಡೆ ಹೋದರೆ ಅದು ಮೈನಸ್ ಆಗುತ್ತೆ. ಹಾಗಾಗಿ MPS ಏನಾಗುತ್ತೆ, 1ರಲ್ಲಿ 0.75 ಕಳೆದ್ರೆ ಅದೇನಾಗುತ್ತೆ ಅಂತಂದರೆ +0.25 ಬರುತ್ತೆ. ಇದು MPS ಕತೆ,
ಸರಿನಾ. MPSC ಎಷ್ಟು ಬಂತು ಇವಾಗ 0.25 ಬಂತು, ಇದು ನೆನಪಿರಲಿ. ಸೊ ಇದಾದ ನಂತರ ಇವಾಗ ಹೂಡಿಕೆ ಕಂಡುಹಿಡಿಬೇಕಲ್ಲ. ಹೂಡಿಕೆ ಮಾಡಬೇಕಾದ್ರೆ ಇಲ್ಲಿ ಏನಿದೆ, K = ΔY/ΔE ಅಂತ ತಗೋತೀವಿ. ಅಂದರೆ ಏನಿಲ್ಲಿ ΔY ಅಂದರೆ ಚೇಂಜ್ ಇನ್ ಅವರ್ ಎಕಾನಮಿ ಇನ್ಕಮ್ ಅಂತ ಕರಿತಾ ಇದೀವಿ, ಆದಾಯ ಅಂತ ಕರಿತಾ ಇದೀವಿ, ಎಷ್ಟು ಬದಲಾವಣೆ ಆಗಿದೆ ಆದಾಯದ ಪ್ರಮಾಣ ಅಂತ. ನೆಕ್ಸ್ಟ್ ಭಾಗಿಲೆ ΔA ಅಂತ, ಸೊ ಆಟೋನಮಸ್ ಕನ್ಜಂಪ್ಷನ್ ಅಂತಲೂ ಕೂಡ ಅದನ್ನು ಕರಿತೀವಿ. ಹಾಗಾಗಿ ಸೊ ಅದ್ರ ಮೌಲ್ಯ ಇದೆ 1/1 - MPC ಅಂತ ತಗೋತಾ ಇದ್ದೀವಿ, ಅಥವಾ ಸಿ ಅಂತ ತೊಗೊಂಡಿದ್ದೀವಿ. ಸಿ ಮೀನ್ಸ್ ಕನ್ಜಂಪ್ಷನ್, ಮತ್ತೇನಿಲ್ಲ ಸ್ನೇಹಿತರೆ, ಅದರದ್ದು ವ್ಯಾಲ್ಯೂ ಇಲ್ಲಿ ಹಾಕೋಬೇಕಾಗತ್ತೆ. ಹಾಗಾಗಿ 1/, ಸೊ ಏನಾಗ್ತದೆ 1 - MPC ವ್ಯಾಲ್ಯೂಸ್ ಎಷ್ಟು ಬಂತು, ಅದೇ ಮಾರ್ಜಿನಲ್ ಪ್ರೊಪೋಸಿಟ್ ಟು ಸೇವ್ ಎಷ್ಟಿತ್ತು ಅಂದರೆ 0.75 ಇದ್ದಿದೆ. MPC ಇತ್ತಲ್ಲ, ಅದು ಹಾಕೊಂಡಾಗ ಇಲ್ಲಿ ಏನಾಗ್ತಾ ಇದೆ, ಸೊ ಒಂದರಲ್ಲಿ ಮತ್ತೆ 0.75 ಕಳೆದ್ರೆ 0.25 ಬರುತ್ತೆ, ಸರಿನಾ. ಅವಾಗ 1/0.5 ಕಳೀರಿ, ಡಿವೈಡ್ ಮಾಡಿ, ಆ ಡಿವೈಡ್ ಮಾಡಿದಾಗ ಅದು 4 ಬರುತ್ತೆ. ಅದನ್ನೇ 4 ಏನಾಗ್ತದೆ ಮಲ್ಟಿಪ್ಲಿಯರ್ ಆಗುತ್ತೆ, ಸರಿನಾ. ಈ ಥರ ಸಿಂಪಲ್ ಇದೆ. ಸೊ ಮತ್ತೆ ನಿಮ್ಗೆ ಏನಾದರೂ ಕಾಂಪ್ಲಿಕೇಶನ್ ಅನಿಸ್ತಂದರೆ ನೀವೇನು ಮಾಡಿ ನನಗೆ ಕಮೆಂಟ್ ಮಾಡಿ, ಮತ್ತು ಅದಕ್ಕೆ ಡೀಟೇಲ್ಸ್ ಆಗಿ ನಿಮಗೆ ಸೊ ನಾನು ಸಪ್ರೇಟ್ ವಿಡಿಯೋ ಮಾಡಿ ನಿಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ, ಸರಿನಾ. ನೆಕ್ಸ್ಟ್ ನೋಡಿ 38ನೇ ಪ್ರಶ್ನೆ. ನೀಡಲಾಗಿರುವಂಥ ಅನುಭೋಗ ಸೊ C = 100 + 0.8y ಅಂತ. ಸೊ ಅದರೊಂದಿಗೆ ಸ್ವಾಯತ್ತತ ಅನುಭೋಗ 200ಕ್ಕೆ ಬದಲಾದರೆ ಹೌದಾ, ಮತ್ತು ಹೊಸ ಅನುಭೋಗ ಬಿಂಬಕವನ್ನು ಬರೆಯಿರಿ ಅಂತ. ಹೊಸ ಬಿಂಬಕ ಆಲ್ರೆಡಿ ನಾವು ಆಲ್ರೆಡಿ 200 ಅಂತ ಕೊಟ್ಟಿದ್ದಾನೆ ಅವನೇ, ಸರಿನಾ. ಅದನ್ನೇ ಸೊ ನೋಡಿ ಮೊದಲೇನಿತ್ತು, ಸೊ 100 + 0.85 ಇತ್ತಲ್ಲ, ಇವಾಗ ಏನು ಮಾಡಬೇಕು, 100 ಇದ್ದಲ್ಲಿ 200 ಹಾಕಬೇಕು, 200 ಹಾಕಬೇಕು. 200 ಹಾಕಿದ್ರೆ ಅಂತ ತಿಳ್ಕೊರಿ, 200 + 0.8y, ಸೊ ಅದು ಹೊಸ ಬಿಂಬಕ ಆಗುತ್ತೆ, ಸರಿನಾ. ನೆಕ್ಸ್ಟ್ ಈಗ MPS ಮೌಲ್ಯ ಏನಾಗಿದೆ, ಆಲ್ರೆಡಿ ಅವನೇ ಕೊಟ್ಟಿದ್ದಾನೆ, ಸೊ ಅಲ್ಲಿ ಏನಾಗ್ತಾ ಇದೆ 0.8 ಅಂತಿದೆ. ಆ 0.8 MPC ವ್ಯಾಲ್ಯೂಸ್, ಸರಿನಾ, ಅಷ್ಟೇ. ನೆಕ್ಸ್ಟ್ ನೋಡಿ ಇದನ್ನು ಮುಂದೆ ತೊಗೊಂಡಾಗ, ಸೊ ಇದು ಫಾರ್ಮುಲಾನ ತೊಗೊಂಡಿದ್ದೀನಿ ನಾನು, C = C ಬಾರ್ + CY ಅಂತ. ಈಗ ಸಿ ಅಂದರೆ ಅನುಭೋಗ ಪ್ರಮಾಣ, ಅದರೊಳಗೆ ಏನಾಗ್ತಾ ಇದೆ ಆಟೋನಮಸ್ ಕನ್ಸಂಪ್ಷನ್ ಇದೆ, ಅನುಭೋಗ ಸ್ವಾಯತ್ತತ ಅನುಭೋಗ. ಹಾಗಂದ್ರೆ ಏನ್ರಿ, ಸೊ ಒಂದು ಎಕಾನಮಿ ಒಳಗೆ, ಒಂದು ಅರ್ಥವ್ಯವಸ್ಥೆ ಒಳಗೆ ನಮ್ಮ ಆದಾಯದ ಪ್ರಮಾಣ 0 ಇದ್ರೂ ಸಹ ಅನುಭೋಗನ ನಡೆದಿರುತ್ತೆ. ಆ ಅನುಭೋಗನ ನಡೆದಿರುವಂತಹ ಪ್ರೊಸೀಜರಿಗೆ ಆಟೋನಮಸ್ ಕನ್ಸಂಪ್ಷನ್ ಅಂತ ಕರಿತಾ ಇದ್ದೀವಿ, ಸ್ವಾಯತ್ತತ ಅನುಭೋಗ ಅಂತ ಕರಿತೀವಿ. ಹಾಗಾದರೆ ಉದಾಹರಣೆ ಎಕ್ಸಾಂಪಲ್ಸು, ಗುಡ್ ಎಕ್ಸಾಂಪಲ್ COVID-19, ಸರಿನಾ. ಈ COVID-19 ಏನಾಗಿದೆ, ನಮ್ಮ ಆದಾಯ 0 ಇದ್ರೂ ಸಹ ಏನಾಗ್ತಾ ಇದೆ, COVID-19 ಒಳಗೆ ಎಲ್ಲರೂ ಕೂಡ ಚೆನ್ನಾಗಿ ಊಟ ಮಾಡಿದ್ದೀವಿ, ಬದುಕಿದ್ದೀವಿ, ಸರಿನಾ. ಹಾಗಾಗಿ ಸೊ ಅಂದರೆ ಏನು, ಸೊ ಲಾಸ್ಟ್ ಇಯರ್ದು ಏನಾಗಿರ್ಬೋದು, ಸೇವಿಂಗನ್ನು ತೊಗೊಂಡಿರ್ಬೋದು, ಅಥವಾ ಬೇರೆ ಕಡೆಯಿಂದ ತಂದು ನಾವು ಅದನ್ನೇನು ಮಾಡೀವಿ, ಅನುಭೋಗ ಮಾಡೀವಿ ಅಂತ ಅರ್ಥ. ಹಾಗಾಗಿ ಅದನ್ನು ಆಟೋನಮಸ್ ಕನ್ಸಂಪ್ಷನ್ ಅಂತ ಕರಿತಾ ಇದ್ದೀವಿ. ಅಂದರೆ ನಮ್ಮ ಆದಾಯ 0 ಇದ್ರೂ ಸಹ ಅಲ್ಲಿ ಅನುಭೋಗನ ನಡೆದಿರುತ್ತೆ ಅಂತ. ಹಾಗಾಗಿ ಅಂಥದ್ದು ನಾವು ಆಟೋನಮಸ್ ಕನ್ಸಂಪ್ಷನ್ ಅಂತ ಕರೆದಿವಿ. ಅದೇ ಥರ ಐ ಬಾರ್ ಬಂತಂತ ತಿಳ್ಕೊರಿ, ಇಲ್ಲಿ ಬಂದಿಲ್ಲ. ಸೊ ಐ ಬಾರ್ ಅಂತಂದರೆ ಅದು ಆಟೋನಮಸ್ ಇನ್ವೆಸ್ಟ್ಮೆಂಟ್, ಅದು ಪಬ್ಲಿಕ್ ಸೆಕ್ಟರ್ ಮೇಲೆ ಕಂಪಲ್ಸರಿ ಇಷ್ಟು ಮಾಡಲೇಬೇಕಂತ ಇರುತ್ತೆ, ಸರ್ಕಾರದ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಸರಿನಾ ಅದು. ಸೊ ನೆಕ್ಸ್ಟ್ CY ಅಂದರೆ ಇಂಡಸ್ ಇನ್ಕಮ್ ಅಂತ ಕರಿತಾ ಇದ್ದೀವಿ. ನಮ್ಮ ಆದಾಯದ ಪ್ರಮಾಣ ಹೇಗೆ ಇದಾಗುತ್ತೆ ಅಲ್ಲ, ಹಾಗೆ ಅನುಭವದ ಪ್ರಮಾಣ ಸ್ವಲ್ಪ ಜಾಸ್ತಿ ಹಾಕೋತಾ ಹೋಗುತ್ತೆ, ಆ ಥರ. ಇಂಥ ಒಂದು ಕಾನ್ಸೆಪ್ಟ್ 38 ಅಂದರೆ 18 ಪ್ರಶ್ನೆಗಳು ಆಯಿತು ಸ್ನೇಹಿತರೆ. ಸೊ ಆ್ಯಕ್ಚುಲಿ ಇನ್ನೂ ತುಂಬ ಇದೆ. ಸೊ 38ಕ್ಕೆ ನಾನು ಅದನ್ನು ಏನು ಮಾಡ್ತಾ ಇದ್ದೀನಿ, ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ 39ನೇ ಪ್ರಶ್ನೆ ಹಿಡ್ಕೊಂಡು ಉಳಿದಂಥ ವಿಡಿಯೋನ ಮುಂದಿನ ಭಾಗ 3ರಲ್ಲಿ ಕೊಡ್ತೀನಿ ಸ್ನೇಹಿತರೆ, ಸರಿನಾ. ತುಂಬ ಲೇಟ್ ಆಯಿತು. ಸೊ ತುಂಬ ಹೃದಯದ ಧನ್ಯವಾದಗಳು. ಸೊ ಇದನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸೊ ನನ್ನ ವರ್ಕನ್ನು ಇಷ್ಟ ಆದರೆ ಸೊ ದಯವಿಟ್ಟು ಮೆಂಬರ್ಶಿಪ್ ತೊಗೊಳ್ಳಿ. ಥ್ಯಾಂಕ್ ಯು ಎವ್ರಿ ಒನ್.